3 ಸರ್ಕಲಲ್ಲಿ ಇವು ಕ್ಯಾಮ್ರಾ ಹಾಕಿದ್ದೀವಿ. ಎಲ್ಲ ವಯೋಲೇಷನ್ಸು ನಮಗೆ ಅದು ಫೀಡ್ ಮಾಡುತ್ತೆ. ಎಕ್ಸಾಂಪಲ್ ನೀವು ಕೂಡ ಯಾರ್ದಾರು ವಯೋಲೇಷನ್ಸ್ ನೋಡಿದರೆ ಹಿಂದೆನೇ ಒಂದು ಫೋಟೋ ಕ್ಲಿಕ್ ಮಾಡಬೇಕು. ಆ ಫೋಟೋನ ನಮಗೆ ಇಲ್ಲಿ ಒಂದು ನಂಬರ್ ಕೊಟ್ಟಿದ್ದೀವಿ, ಕಳಿಸ್ಕೊಟ್ರೆ ಆ ಗಾಡಿಗೂ ಕೂಡ ಈ ಚಲನನ ನಾಳೆ ಕಳಿಸ್ತೀವಿ. ಅಂದರೆ 3 ಸರ್ಕಲಲ್ಲಿ ಇವು ಕ್ಯಾಮ್ರಾ ಹಾಕಿದ್ದೀವಿ. ಅಲ್ಲಿ ಇದ್ದಕ್ಕಂಥದ್ದು ಈ ಕ್ಯಾಮ್ರಾದಲ್ಲಿ ಏನು ಕ್ಯಾಚ್ ಮಾಡುತ್ತೆ, ಎಲ್ಲ ವಯೋಲೇಷನ್ಸು ನಮಗೆ ಅದು ಫೀಡ್ ಮಾಡುತ್ತೆ. ಪ್ರತಿ ವಯೋಲೇಷನ್ಸ್ ಯಾರ್ಯಾರು ಮೂಮೆಂಟ್ ಆಗ್ತಾ ಇದ್ದಾರೆ ಎಲ್ಲರದ್ದು ವಯೋಲೇಷನ್ಸ್ ನಮಗೆ ಫೀಡ್ ಬರುತ್ತೆ. ಇದನ್ನು ಹೊರತುಪಡಿಸಿ 2ನೇ ಹಂತದಲ್ಲಿ 53 ಲಕ್ಷ ಅಂತ ಹೇಳಿದ್ನಲ್ಲ, 2ನೇ ಹಂತದಲ್ಲಿ ನಮಗೆ 11 ಲಕ್ಷ ಚಿಲ್ಲರೆ ಕೊಟ್ಟರು. ಉಳಿದಿದ್ದು 52,63,000ದಲ್ಲಿ 11 ಲಕ್ಷ ಅಮೌಂಟನ್ನು 63,000 ಅಮೌಂಟು ಸೆಕೆಂಡ್ ಫೇಸಲ್ಲಿ ಬಂತು. ಅದು ಕೂಡ ಟೆಂಡರ್ ಫೈನಲ್ ಆಗಿದೆ, ವೆಂಡರ್ ಕೂಡ ಫೈನಲ್ ಆಗಿದ್ದಾರೆ. ಈಗ ನಿನ್ನೆ 2 ದಿವಸದ ಹಿಂದೆ ಅದು ನಾವು ಫೈನಾನ್ಷಿಯಲ್ ಬಿಡ್ ಕೂಡ ಓಪನ್ ಮಾಡಿದ್ದೀವಿ. ಈಗ ಪರ್ಮಿಷನ್ ತೊಗೊಂಡು ಅವರಿಗೆ ಆರ್ಡ್ರ್ ಕೊಡೋದು ಮಾತ್ರ ಬಾಕಿ ಇದೆ. ಅದರಲ್ಲಿ ನಾವು ಅಗೇನ್ 2 ಸರ್ಕಲನ್ನು ನಾವು ತಗೊತಾ ಇದ್ದೀವಿ. ಅದರಲ್ಲಿ ಚೆನ್ನಮ್ಮ ಸರ್ಕಲ್ಲು ಮತ್ತು ಎರಡು ಸರ್ಕಲನ್ನು ತಗೊಳ್ತೀವಿ. ಆ ಸರ್ಕಲಲ್ಲಿ ನಾವು ಅವರಿಗೆ ಅವು ಆ್ಯಡ್ ಆಗುತ್ತೆ. ಅದರಲ್ಲಿ ಟೋಟಲ್ 2 AI ಬೇಸ್ಡ್ ಕ್ಯಾಮ್ರಾ ಮತ್ತು 9 ಸರ್ವೆಲೆನ್ಸ್ ಕ್ಯಾಮ್ರಾ. ಅಂದರೆ ಒಟ್ಟು ಜಿಲ್ಲೆಯಲ್ಲಿ 8 ಜಿಲ್ಲೆಯಲ್ಲಿ ಅಂದರೆ ಹಾವೇರಿ ಟೌನಲ್ಲಿ 8 ANPR ಕ್ಯಾಮ್ರಾಗಳು, ಆಮೇಲೆ 19 ಸರ್ವೆಲೆನ್ಸ್ ಕ್ಯಾಮ್ರಾ ಈ ಪ್ರಾಜೆಕ್ಟಲ್ಲಿ ಇಲ್ಲಿ ಹಾವೇರಿ ಟೌನಲ್ಲಿ. ಇನ್ನೂ ಸುಮಾರು ಸರ್ಕಲ್ಗಳು ಬಾಕಿ ಇದೆ ಈ ಪ್ರಾಜೆಕ್ಟಲ್ಲಿ. ಫರ್ದರ್ ನಾವು ಈಗ ದುಡ್ಡು ಹೆಂಗೆ ದುಡ್ಡು ಬರುತ್ತೆ ಹಂಗೆ ಬರೀ ಕ್ಯಾಮ್ರಾಗಳನ್ನು ತೊಗೊಳ್ದು OFC ಕೇಬಲ್ ಮೂಲಕ ನಮ್ಮ ಸರ್ವೆಲೆನ್ಸಿಗೆ ಇದು ನಮ್ಮ ಕಮಾಂಡ್ ಸೆಂಟ್ರಿಗೆ ಲಿಂಕ್ ಮಾಡುವಂಥ ವ್ಯವಸ್ಥೆ ಇಟ್ಕೊಂಡು ಇದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದೆವು. ಇಲ್ಲಿದೆ, ಮೇಲಿದೆ, ನಾನು ತೋರಿಸ್ತೀನಿ. ಈಗ ಅಲ್ಲೇ ಹೋಗೋಣ. ಸೊ ನಾವು ಇಲ್ಲಿ ಕೂತ್ಕೊಂಡು ನಮ್ಮಲ್ಲಿ ಟ್ರೈನಿಂಗ್ ಎಲ್ಲ ಆಗಿದೆ, ಎಲ್ಲ ಸ್ಟಾಫು ಆಫೀಸರ್ಸು ಅವ್ರ ಮೂಲಕ ಮಾಡ್ತೀವಿ. ನೀವು ಕೇಳಿದಾಗೆ ಇದನ್ನು ಹೆಂಗೆ ಎಕ್ಸ್ಟೆಂಡ್ ಮಾಡ್ಬೋದು ಅಂದರೆ, ಇದು ಇಲ್ಲಿ ಇಡೀ ಜಿಲ್ಲೆಯಾದ್ಯಂತ ಎಕ್ಸ್ಟೆಂಡ್ ಆಗುತ್ತೆ. ಹೆಂಗೆ ಅಂದರೆ, ಯಾರೂ ವಯೋಲೇಷನ್ಸ್, ಫಾರ್ ಎಕ್ಸಾಂಪಲ್ ನೀವು ಕೂಡ ಯಾರ್ದಾರು ವಯೋಲೇಷನ್ಸ್ ನೋಡಿದರೆ ನೀವು ಅಲ್ಲಿ ಏನು ಮಾಡಬೇಕಂದ್ರೆ GPS ಮ್ಯಾಪ್ ಕ್ಯಾಮ್ರಾ ವಿತ್ GI ಟ್ಯಾಗ್ಡ್ ಅಂತ ಒಂದು ಆ್ಯಪ್ ಬರುತ್ತೆ. ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿರಬೇಕು. ಅಲ್ಲಿ ಲಾಂಡಿಟ್ಯೂಡು ಲ್ಯಾಟಿಟ್ಯೂಡಿಂದನೇ ಒಂದು ಫೋಟೋ ಕ್ಲಿಕ್ ಮಾಡಬೇಕು. ಆ ಫೋಟೋನ ನಮಗೆ ಇಲ್ಲಿ ಒಂದು ನಂಬರ್ ಕೊಟ್ಟಿದ್ದೀವಿ. ಆ ನಂಬರಿಗೆ ಅಪ್ಲೋಡ್ ಮಾಡಿದರೆ, ಕಳಿಸ್ಕೊಟ್ರೆ ಆ ಫೋಟೋದಲ್ಲಿರ್ತಕ್ಕಂಥ ವಯೋಲೇಷನ್ನು ಮತ್ತು ಅದನ್ನೆಲ್ಲ ನಮ್ಮಲ್ಲಿ ಇಲ್ಲಿ ವೆರಿಫೈ ಮಾಡ್ತಾರೆ. ಅದನ್ನು ರೂಲ್ಸ್ ಪ್ರಕಾರ ಇದು ಅದನ್ನು ಅಲ್ಲಿ ಏರಿಯಾ ಹೌದು ಅಲ್ಲೋ, ಗಾಡಿ ಇದೆಲ್ಲ ಹೌದಲ್ಲೋ ಅಂತ ಸ್ವಲ್ಪ ಇಲ್ಲಿ ವೆರಿಫಿಕೇಷನ್ ಆಗುತ್ತೆ. ಪಬ್ಲಿಕ್ ಕಳಿಸಿದ ಗಾಡಿ ಮೇಲೆ ಅದು ಜಿಯೋ ಆಗಿದ್ದ ಫೋಟೋ ಹೌದೋ ಅಲ್ವೋ ಅಂತ ವೆರಿಫೈ ಮಾಡಿದ ಮೇಲೆ ಆ ಗಾಡಿಗೂ ಕೂಡ ಈ ಚಲನನ ನಾವು ಇಲ್ಲಿಂದ ಕಳಿಸ್ತೀವಿ. ಅಂದರೆ ಕ್ಯಾಮ್ರಾ ಇದ್ದರೆ ಮಾತ್ರ ಆಗುತ್ತೆ ಅಂತಲ್ಲ, ಅದಕ್ಕೆ ನಾವು ಹದ್ದಿನ ಕಣ್ಣು ಅಂತ ಇದಕ್ಕೆ ಇಡ್ತಾ ಇದ್ದೀವಿ ಹೆಸರು. ಎಲ್ಲಿಂದಾದ್ರೂ ಪಬ್ಲಿಕ್ ಆದ್ರೂ ಇದನ್ನು ಕೊಡ್ಬೋದು. ಇವತ್ತು ನಾವು ಇದನ್ನು ಲಾಂಚ್ ಮಾಡ್ತೀವಿ ಅನ್ನೋಕ್ಕಿಂತ ಇದನ್ನು ಜಾಗೃತಿ ಮಾಡ್ತೀವಿ. ಇವತ್ತಿಂದ ಈ ವಾರ ನಾವು ಯಾರಿಗೂ ಫೈನ್ ಕೇಸ್ ಹಾಕಲ್ಲ, ಟ್ರಯಲ್ ಬೇಸಲ್ಲಿ ಹಾಕ್ತಾ ಇರ್ತೀವಿ. ನಮ್ಮ ಗಾಡಿಗಳು ಯಾವುದಾದ್ರು ವೈಲೇಷನ್